ನಮಸ್ಕಾರ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವೊಂದು ಸ್ಮಾಲ್ ಮೇಕ್ ಓವರ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ವಿ. ಆಕ್ಚುಲಿ ನಾಳೆ ನನ್ನ ಬರ್ಡೇ, ಹಂಗಾಗಿ ಸ್ವಲ್ಪ ಹೇರ್ ಕಟ್ ಮಾಡ್ಕೊಂಡು ಸ್ವಲ್ಪ ಚೇಂಜ್ ಆಗೋಣ ಅಂತ ಅನ್ಕೊಂಡು ಇವತ್ತು ಹೊರಡ್ತಾ ಇದ್ದೀವಿ. ಆಕ್ಚುಲಿ ನನ್ನ ಮಗಳಿಗೂ ಹೇರ್ ಸ್ವಲ್ಪ ಟ್ರಿಮ್ ಮಾಡಿಸ್ಬೇಕಾಯ್ತು, ಹಂಗಾಗಿ ಅವಳು ನಾನು ಇಬ್ರು ಹೋಗಿ ಹೇರ್ ಕಟ್ ಮಾಡಿಸ್ಕೊಳ್ಳೋಣ. ಓಕೆ, ಬನ್ನಿ ಹಾಗಾದ್ರೆ ಹೋಗೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ಹೇಮಂತ್ ಯೂಟ್ಯೂಬ್ ಚಾನಲ್. ನಮ್ಮ ಮನೆಯವ್ರು ಹೇಳ್ದಂಗೆ ಇದು ಅವ್ರ ಬರ್ತ್ಡೇ ಹಿಂದಿನ ದಿನದ ವ್ಲಾಗು. ಸ್ವಲ್ಪ ಹೇರ್ ಟ್ರಿಮ್ಮಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಲೂನ್ಗೆ ಹೋಗ್ತಾಯಿದ್ದೀವಿ. ನಾವಿವತ್ತು ಬಂದಿರೋದು ಬಗ್ಲುಗುಂಟೆಯಲ್ಲಿರೋ ಸ್ಪಿನ್ ಸಲೂನ್ಗೆ. ಸಾನ್ವಿನೂ ಹೇರ್ ಟ್ರಿಮ್ ಮಾಡಿಸ್ಕೊತೀನಿ ಅಂತ ಹಠ ಮಾಡಿದ್ಲು, ಹಾಗಾಗಿ ಸಾನ್ವಿನೂ ಸ್ವಲ್ಪ ಹೇರ್ ಟ್ರಿಮ್ಮಿಂಗ್ ಮಾಡಿಸ್ಕೊತಾ ಇದ್ದಾಳೆ ಇವತ್ತು. ಇದು ಸಾನ್ವಿಗೆ ಸೆಕೆಂಡ್ ಟೈಮ್ ನಾವು ಇಲ್ಲಿ ಹೇರ್ ಟ್ರಿಮ್ ಮಾಡಿಸ್ತಾ ಇರೋದು. ಫಸ್ಟ್ ಟೈಮ್ ಬಂದಿದ್ದಾಗ ಅವಳಿನ್ನೂ ತುಂಬ ಚಿಕ್ಕ ಹುಡುಗಿ ಆಗಿದ್ಲು, ಸ್ವಲ್ಪ ಅಳ್ತಾ ಇದ್ಲು ಕೂಡ ಆವಾಗ. ಬಟ್ ದಿಸ್ ಟೈಮ್ ಶಿ ರಿಯಲಿ ಎಂಜಾಯ್ಡ್ ಇಟ್. ತುಂಬ ಎಂಜಾಯ್ ಮಾಡಿಕೊಂಡು ಹೇರ್ ಟ್ರಿಮ್ಮಿಂಗು ಎಲ್ಲ ಮಾಡಿಸ್ಕೊಂಡು ತುಂಬ ಖುಷಿಪಟ್ಲು. ನಾವೆಲ್ಲಿ ಈ ಸತಿನೂ ಅಳ್ತಾಳೋ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಷಿಯಸ್ ಆಗೇ ಇದ್ವಿ. ನಮ್ಮ ಮನೆಯವರಂತೂ ಅವಳ ಪಕ್ಕನೇ ನಿಂತ್ಬಿಟ್ಟಿದ್ರು. ಮೋಸ್ಟ್ಲಿ ಅಳ್ಬೋದೇನೋ, ಸ್ವಲ್ಪ ಕ್ರ್ಯಾಂಕಿ ಆಗ್ತಾಳೇನೋ ಅಂತ ಅಂದ್ಕೊಂಡು. ಬಟ್ ನೋ, ಈ ಸತಿ ತುಂಬ ನಗ್ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ಹೇರ್ ವಾಶ್ ಎಲ್ಲ ಮಾಡಿಸ್ಕೊಂಡು ಹೇರ್ ಟ್ರಿಮ್ಮಿಂಗ್ ಮಾಡಿಸ್ಕೊಂಡ್ಳು. ಈ ಸಲೂನ್ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಸ್ಟಾಫ್ ತುಂಬ ಸಪೋರ್ಟಿವ್ ಆಗಿದ್ದರು. ಮಕ್ಕಳನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ತಾಯಿದ್ರು. ಅಂದರೆ ಅವರು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿರ್ತಾರೆ ಅವಾಗವಾಗ, ಅಥವಾ ಅಷ್ಟು ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಕೆಲವೊಂದು ಸತಿ. ಬಟ್ ಅವ್ರು ನೀಟಾಗಿ ಹ್ಯಾಂಡ್ಲ್ ಮಾಡಿ ನೀಟಾಗಿ ಸರ್ವಿಸ್ ಕೊಟ್ಟರು. ನಮಗೆ ತುಂಬಾ ಇಷ್ಟ ಆಯಿತು ಎಕ್ಸ್ಪೀರಿಯೆನ್ಸು. ಸಾನ್ವಿದು ಫುಲ್ ಮೇಕ್ ಓವರ್ ಹೇಗಿತ್ತು ಅಂತ ಈಗ ನೋಡೋಣ. ವಿಡಿಯೋ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀವಿ, ನೋಡ್ಕೊಬನ್ನಿ. ಸಾನ್ವಿದಾದಮೇಲೆ ಈಗ ನಮ್ಮ ಮನೆಯವ್ರು ಹೇರ್ ವಾಶ್ ಮಾಡಿಸ್ಕೊತಾ ಇದ್ದಾರೆ. ಸಾನ್ವಿ ಔಟ್ಪುಟ್ ಅಂತೂ ಅವಳಿಗೆ ಫುಲ್ ಇಷ್ಟ ಆಯಿತು. ಫುಲ್ ಖುಷಿಯಿಂದ ಓಡಾಡ್ತಾ ಇದ್ಲು ಸಲೂನ್ ಫುಲ್ಲು. ಹೇರ್ ಎಲ್ಲ ಬೌನ್ಸಿ ಆಗಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಈಗ ನಮ್ಮ ಮನೆಯವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ, ಅವ್ರಿಗೆ ಹೇಗೆ ಅನ್ನಿಸ್ತು ಅವ್ರ ಹೇರ್ ಟ್ರಿಮ್ಮಿಂಗು ಅಥವಾ ಸರ್ವೀಸಸ್ದು, ಅವರೇ ಹೇಳ್ತಾರೆ, ಕೇಳಿ. ಸ್ಪಿನ್ನಲ್ಲಿ ಇದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಆ್ಯಂಡ್ ಇಲ್ಲಿದ್ದಂತಹ ಸ್ಟಾಫ್ಸ್ ಆಗಲಿ, ಅವ್ರು ಕೊಟ್ಟಿದ್ದ ಸರ್ವಿಸ್ ಆಗಲಿ ನಂಗೆ ತುಂಬಾ ಖುಷಿ ಕೊಡ್ತು. ಬಿಕಾಸ್ ದ ವೇ ದೇ ಹ್ಯಾಂಡಲ್ಡ್ ಸಾನ್ವಿ ವಾಸ್
ಮೋರ್ ದೆನ್ ವಾಟ್ ಐ ಇಮ್ಯಾಜಿನ್ಡ್. ಹಂಗಾಗಿ ಫಸ್ಟ್ ನಾನು ಖುಷಿ ಆಗಿಬಿಟ್ಟಿದೆ. ಸೊ ವೆನ್ ಇಟ್ ಕಮ್ಸ್ ಟು ಮೈ ಎಕ್ಸ್ಪೀರಿಯನ್ಸ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದರೆ, ನಾನೇನು ಇದೇ ಥರನೇ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾದಲ್ಲಿ ಹೋಗಿರಲಿಲ್ಲ. ನನಗೆ ಓಕೆ ಅಲ್ಲಿ ಹೋಗಿ ಡಿಸೈಡ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿದ್ದ ಸ್ಟಾಫ್ ಏನೇ ಹೆಂಗೆ ಅಂತಂದರೆ, ಸರ್ ಹಿಂಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ನೀವು ಈ ಥರ ಟ್ರೈ ಮಾಡ್ಬೋದು ನೋಡಿ ಅಂತ ಅಂದರು. ಸೊ ನಾನು ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿಸ್ದೆ. ಆ್ಯಂಡ್ ನನಗೂ ತುಂಬಾ ಖುಷಿ ಆಯಿತು. ಅಲ್ಟಿಮೇಟ್ಲಿ ಓಕೆ ಇದು ಚೆನ್ನಾಗಿ ಬಂತು ಅಂತ. ನನ್ನ ಒಂದು ಮೇಕ್ ಓವರ್ ವಿಡಿಯೋನ ನೋಡ್ಕೊಂಬನ್ನಿ. ನಿಮ್ಗೇನಾದ್ರು ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೂ ಕೂಡ ಏನಾದ್ರು ಸಜೆಷನ್ಸ್ ಆಗಲಿ, ಇದನ್ನ ಇನ್ನೂ ಹೇಗೆ ಬೆಟರಾಗಿ ಕಾಣಿಸ್ಬೋದಿತ್ತು ಅನ್ನೋ ಥರ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಸೊ ನಾವಿವತ್ತು ಅಪ್ಪಂದು ಹ್ಯಾಪಿ ಬರ್ಡೇ ಮಾಡ್ತಾ ಇದೀವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವ್ರದ್ದು ಬರ್ತಡೇ. ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಟು ಹಿಮ್. ಫಸ್ಟೇ ವಿಶ್ ಮಾಡ್ತಾ ಇದ್ದೀನಿ. ಸಾನ್ವಿ ಫುಲ್ ಎಕ್ಸೈಟ್ ಆಗಿದ್ಲು, ಫುಲ್ ಖುಷಿಯಾಗಿದ್ಲು. ಅವ್ರ ಅಪ್ಪನ ಬರ್ತಡೇ ಅಂತ ಅಂದ್ಬಿಟ್ಟು ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ಲು. ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ. ಸೋಯಾ ಚಂಕ್ಸ್ ಎಲ್ಲ ಹಾಕ್ಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ಯಾರಿಗಾದರೂ ಡೀಟೇಲ್ಡ್ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಶೂಟ್ ಮಾಡಿ ಹಾಕ್ತೀನಿ. ಬರ್ತ್ಡೇಗೆ ಅಂತ ಅಂದ್ಬಿಟ್ಟು ತುಂಬ ಏನು ಪ್ಲ್ಯಾನ್ಸ್ ಮಾಡ್ಕೊಂಡಿಲ್ಲ. ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಸತಿ ಎಲ್ಲೂ ಆಚೆ ಹೋಗೋ ಪ್ಲ್ಯಾನ್ ಏನೂ ಮಾಡ್ಕೊಂಡಿಲ್ಲ ನಾವು. ಇನ್ನು ಬ್ರೇಕ್ಫಾಸ್ಟ್ಗೆ ವೆಜ್ ಬಿರಿಯಾನಿ ಜೊತೆಗೆ ಗುಲಾಬ್ ಜಾಮೂನ್ ಕೂಡ ಮಾಡಿದ್ದೆ ಸ್ವೀಟು. ಅದ್ರ ಕ್ಲಿಪ್ಪಿಂಗ್ ತೊಗೊಳ್ಳೋದು ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಮೊಸರು ಬಜ್ಜಿ ಮಾಡ್ಕೊಂಡಿದ್ವಿ. ಸಾನ್ವಿ ಈ ಥರ ಪುಲಾವ್ ಅಥವಾ ವೆಜ್ ಬಿರಿಯಾನಿನ ವಿತೌಟ್ ಮೊಸರು ತಿನ್ನೋದೇ ಇಲ್ಲ. ಸೊ ಇವಾಗ ಪ್ಲೇಟಿಂಗ್ ಮಾಡ್ಕೊಂಡಿದ್ದೀನಿ. ಬರ್ತ್ಡೇ ಬಾಯ್ ಕೊಟ್ಟು ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ. ಟೇಸ್ಟ್ ಹೇಳಿ ಹೇಗಿದೆ? ವಿಡಿಯೋ ಸಕ್ಕತ್ ಟೇಸ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ಸಾನ್ವಿಗೆ ತಿನ್ಸಿ. ಮೊಸರು ಹಾಕ್ಕೊಳ್ಳೋದು ಜಾಸ್ತಿ. ಚೆನ್ನಾಗಿದೆಯಮ್ಮ? ಅಲ್ಲೇಳು ಮಮ್ಮಿಗೆ. ಮಮ್ಮಿ ಸೂಪರ್. ಏನಕ್ಕೆ ರೆಡಿ ಆಗ್ತಾ ಇದೆಯಾ? ಅದು ಅಪ್ಪಂದು ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇಗೆ ರೆಡಿ ಆಗ್ತಾ ಇದೆಯಾ? ಓಕೆ. ಪೌಡ್ರಾ ಅದು? ಪೌಡರ್. ಇದು ಕ್ರೀಮ್. ಪೌಡರ್ ಹಾಕೊಂಡಾದ್ಮೇಲೆ ಕ್ರೀಮ್ ಹಾಕೋತೀನಿ. ಆಗ್ಲೇ ಏನು ಹೇಳ್ತಿದ್ದೆ ಹೇಳು? ಲಿಪ್ಸ್ಟಿಕ್ ಎಲ್ಲ ಹಾಕೋಬಾರ್ದು ತಾನೇ? ಹೌದು. ಮತ್ತೆ ಇಲ್ಲ ಐಬ್ರೋಸ್ದು ಹಾಕೋಬಾರ್ದು. ದೊಡ್ಡ ಮೂತಿ ಆಗುತ್ತೆ ಮತ್ತೆ ಕಣ್ಣು ದೊಡ್ಡದಾಗುತ್ತೆ. ದೊಡ್ಡವರಾದ್ಮೇಲೆ ಹಾಕೋಬೇಕಲ್ವಾ? ಸಾನ್ವಿ ಅವ್ರ ಅಪ್ಪನ ಬರ್ಡೇ ಅಂತ ಫುಲ್ ಎಕ್ಸೈಟ್ ಆಗಿ ಅವಳೇ ರೆಡಿ ಆಗ್ತಾ ಇದ್ಲು. ಈಗ ನೆಕ್ಸ್ಟು ಅವ್ರ ಅಪ್ಪಂದು ಒಂದು ಸ್ಮಾಲ್ ಗೆಟ್ ರೆಡಿ ವಿತ್ ಮೀ ಇದೆ. ಅದು ನೋಡಿಕೊಂಡು ಹಾಗೆ ಕೇಕ್ ಕಟ್ ನೋಡ್ಕೊಂಡ್ಬನ್ನಿ. Tu especie no estaba en ningún libro y tuve que curtirme para ver por dónde entrar. Es que tu cuerpo es un viaje sin destino, que aunque busques y busques no hay cómo llegar. En el centro de tu ombligo hay
ಚಿನ್ನು 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 ಚೆನ್ನಾಗಿದೆಯಾ? ಹ್ಯಾಪಿ ಬರ್ಡೇ ಹೇಳು ಮಗ ನನ್ನ ಡ್ಯಾಡಿಗೆ. Happy birthday, man. ಥ್ಯಾಂಕ್ ಯು. Many happy returns of the day. Ashman bhai, Jiva Vaishta Shri Prapti Vastu. ಈಗ Ashman bhai, Jiva Vaishta Shri Prapti Vastu. ಈ ಜಗತ್ತಿನ ಸಂತೋಷ ಎಲ್ಲ ನಿಮಗೆ ಸಿಗಲಿ ಎಲ್ಲ. I love you. I love you. ಥ್ಯಾಂಕ್ ಯು. I love you, Bangari. All the best. Happy birthday, Daddy. ಥ್ಯಾಂಕ್ ಯು ಸಾನ್ವಿ. ಐ ಲವ್ ಯು. I love you too. Happy Hi birthday. Papu, wish you many more happy returns of the day. Happy I birthday, wish you all Amma. happiness and success. Happy birthday. Happy birthday ಡ್ಯಾಡಿಗೆ. I wish you all happiness and success. ಯಾವಾಗಲೂ ಖುಷಿಯಾಗಿರಿ. ನಮ್ಮನೇಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು ಈಗ ನಾವು ನಮ್ಮಮ್ಮ ಮನೆಗೆ ಬಂದಿದ್ದೀವಿ. ಒಂದು 20 to 30 ಮಿನಿಟ್ಸ್ ದೂರದಲ್ಲಿ ನಮ್ಮಮ್ಮ ಮನೆ ಇದೆ. ಸೊ ಇಲ್ಲೂ ಒಂದು ಕೇಕ್ ಕಟ್ ಸೆಲೆಬ್ರೇಷನ್ ಮಾಡಿಸೋಣ ಅಂತ ಕರೆದಿದ್ರು. ಸೊ ಇಲ್ಲೂ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಡಿನ್ನರ್ ಇಲ್ಲೇ ಮುಗಿಸ್ಕೊಂಡ್ವಿ. ಸೊ ಇದಾಗಿತ್ತು ನಮ್ಮ ಸಿಂಪಲ್ ಬರ್ತ್ಡೇ ವ್ಲಾಗ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ಡೈಲಿ ವ್ಲಾಗ್ಸ್, ಲೈಫ್ ಸ್ಟೈಲ್ ವ್ಲಾಗ್ಸ್ ಬರ್ತಾ ಇರುತ್ತೆ ಈ ಚಾನಲಲ್ಲಿ. ಹೋಪ್ ನಿಮ್ಗೆ ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thanks for watching. Subscribe my channels.